ನವರಾತ್ರಿ ದಸರಾ ಆರಂಭದ ಶುಭ ದಿನದಂದೇ ಜಾತಿಗಣತಿ ಆರಂಭವಾಗಿದ್ದು, ರಾಜ್ಯದ ಜನರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಅರಿತು ಯೋಜನೆಗಳನ್ನು ಜಾರಿಗೊಳಿಸುವ ಸಲುವಾಗಿ ಸಮೀಕ್ಷೆ ನಡೆಯುತ್ತಿದೆ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಹೇಳಿದ್ದಾರೆ. ಮಡಿಕೇರಿಯ ಬಾಲಭವನದಲ್ಲಿ ನಡೆದ ಕೊಡಗು ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ಘಟಕದ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು, ರಾಜ್ಯದ ಅಭಿವೃದ್ಧಿ ಹಾಗೂ ಸಮಾನತೆ ತರುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಸಮೀಕ್ಷೆ ಕೈಗೊಂಡಿದೆ. ಆದರೆ ಜನರನ್ನು ಸರ್ಕಾರದ ವಿರುದ್ಧ ಎತ್ತಿಕಟ್ಟುವ ಷಡ್ಯಂತ್ರ ನಡೆಯುತ್ತಿರುವುದು ಖಂಡನೀಯ ಎಂದರು. ಅತ್ಯಂತ ಸುದಿನ ಅಂತ ಹೇಳ್ತೀನಿ, ನವರಾತ್ರಿ ಹಾಗೂ ದಸರಾ, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಮಹಾಕಾಂಕ್ಷೆ ಆಗಿರ್ತಕ್ಕಂಥ ಜನಗಣತಿ ಬಗ್ಗೆ 22ನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ ಪ್ರಾರಂಭ ಆಗಿ ಅಕ್ಟೋಬರ್ 7ನೇ ತಾರೀಕುವರೆಗೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ನಿರ್ಧಾರ ಮಾಡಿದೆ. ಈಗಾಗಲೇ ತಮ್ಮೆಲ್ಲ ಗೊತ್ತಿದ್ದಂತೆ ಇಂದಿನ ಕಾಂತರಾಜ್ಯ ಸಮಿತಿ 10 ವರ್ಷ ಕಾಲ ಮೀರಿರುವುದರಿಂದ ಲೀಗಲ್ಲಿ ಮತ್ತು ಅದರ ಜೊತೆಯಲ್ಲಿ ಜನರ ಸಹಿತ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. 10 ವರ್ಷ ಹಿಂದೆ ನೀವು ಮಾಡಿರ್ತಕ್ಕಂಥದ್ದು 6 ಕೋಟಿ ಜನಸಂಖ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಜನಸಂಖ್ಯೆ 7 ಕೋಟಿ ಆಗಿದೆ. ಹಾಗಾಗಿ ಅದನ್ನು ಬಿಡಬೇಕು ಅಂತ ಮಾತುಗಳು ಸಹಿತ ಬಂದಿರತಕ್ಕಂಥ ಸಂದರ್ಭದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಾಭಿಪ್ರಾಯದಂತೆ ಅದನ್ನು ಬಿಟ್ಟು ಆಕ್ಸೆಪ್ಟ್ ಮಾಡದೆ ಇವತ್ತು ನೂತನವಾಗಿ ಮಸೂದನ್ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ 5 ಸದಸ್ಯರ ಒಂದು ಹಿಂದುಳಿದ ಕಮಿಷನ್ ಇವತ್ತು ಸ್ವಾತಂತ್ರ್ಯ ಸಂಸ್ಥೆಯಾಗಿ ಈ ಕೆಲಸನ ಪ್ರಾರಂಭ ಮಾಡಿತು. ಈಗಾಗಲೇ ನಮ್ಮ ಶ್ರೀ ಪೊನ್ನಂಜಿ ಅವರು ಹೇಳಿದಂತೆ ಸರ್ಕಾರ ಉದ್ದೇಶ ಬಹಳ ಕ್ಲಿಯರ್ ಇದೆ. ರಾಜ್ಯದ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಅತಿ ಮುಖ್ಯವಾಗಿ ಈ 3 ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಅವರ ಸ್ಥಿತಿಗತಿನೇ ಅರ್ಥ ಮಾಡಿಕೊಂಡು ಬರುವಂಥ ದಿನಗಳಲ್ಲಿ ರಾಜ್ಯ ಸರ್ಕಾರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಗಮನದಲ್ಲಿಡಬೇಕು ಅಂತ ಉದ್ದೇಶದಿಂದ ಈ ಜನಗಣತಿ ನಡೀತಾ ಇದೆ. ಹಾಗಾಗಿ ಅದನ್ನು ನಾವು ಹಿಂದುಳಿದ ವರ್ಗದವರೆಲ್ಲರೂ ಅದನ್ನು ಬೆಂಬಲಿಸಬೇಕು, ಸಮಾಧಾನ ಮಾಡಬೇಕು. ಆ ಉದ್ದೇಶಕ್ಕಾಗಿ ನಾವು ನಾಳೆದ 25ನೇ ತಾರೀಕು ಹಿಂದುಳಿದ MP ಅವರು, MLAಗಳು, MLCಗಳು ಮತ್ತು ಮುಖಂಡರೆಲ್ಲ ಸೇರಿ ಒಂದು ಸಭೆ ಸಹಿತ ಮಾಡ್ತಾ ಇದ್ದೀವಿ. ಒಕ್ಕೋಟ್ಲಿಂದ ಒಂದೇ ವಾಯ್ಸ್ಲಿಂದ ಇದನ್ನು ನಾವು ಸಮಾಧಾನ ಮಾಡ್ತಾ ಇದ್ವಿ. ಇದು ಸರ್ವೆ ಆಗಲೇಬೇಕು. ಸರ್ವೆಗೆ ಅನುಗುಣವಾಗಿ ಬರುವಂಥ ದಿನಗಳಲ್ಲಿ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳಲ್ಲಿ ಯೋಜನೆಗಳನ್ನು ಪ್ರಾರಂಭಿಸಬೇಕು. ಆ ಯೋಜನೆಗಳ ಮುಖಾಂತರ ಈ ರಾಜ್ಯದಲ್ಲಿ ಎಲ್ಲರಿಗೂ ಸಮಾನತೆಯನ್ನು ತರಬೇಕೆಂಬ ಒಂದು ಏಕೈಕ ಉದ್ದೇಶದಿಂದ ಈ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಮಾತನಾಡಿ, ಸಂವಿಧಾನದ ಆಶಯ ಜಾತಿರಹಿತ, ವರ್ಗರಹಿತ ಸಮಾಜ ನಿರ್ಮಾಣ ಮಾಡುವುದಾಗಿದೆ. ಹಿಂದುಳಿದ ವರ್ಗಗಳನ್ನು ಮುಂದೆ ತರಬೇಕಾದ ಕಾರಣಕ್ಕೆ ಸಮೀಕ್ಷೆ ನಡೆಯುತ್ತಿದೆ. ಸಮೀಕ್ಷೆಯನ್ನು ವಿರೋಧಿಸುವವರು ಸಂವಿಧಾನದ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ದಲಿತರ ವಿರೋಧಿಗಳೆಂದು ಹೇಳಿದರು. ಸುಳ್ಳು ಹೇಳುವುದೇ ಭಾರತೀಯ ಜನತಾ ಪಕ್ಷ ಮತ್ತು RSSನ ಚಾಳಿ ಎಂದು ಪೊನ್ನಣ್ಣ ಕಿಡಿಕಾರಿದ್ರು. ಅದರಿಂದ ಯಾವ ಸರ್ಕಾರಗಳಾಗಲಿ ಜಾತಿ ಪಟ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಪಟ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಬಹಳ ಸ್ಪಷ್ಟ. ಆದರೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಈಗ ನನ್ನ ಮನೆಗೆ ಬಂದಾಗ ನನ್ನ ಜಾತಿಯನ್ನು ಕೇಳಿದಾಗ ನಾನು ಕೊಡವ ಜಾತಿಗೆ ಸೇರಿದವನು ಅಂತ ಹೇಳಿದ್ರೆ ಅದನ್ನ ದಾಖಲೆ ಆಗಲಿಕ್ಕಿರುವಂತ ಒಂದು ಕೋಡ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಡಿಜಿಟಲ್ ಆಗಿ ಸರ್ವೆ ನಡೆಯುತ್ತೆ, ಯಾರು ಬರ್ಕೊಳ್ಳೋದಿಲ್ಲ, ಡಿಜಿಟಲ್ ಆಗಿ ಸರ್ವೆ ನಡೆಯುತ್ತೆ. ಅಲ್ಲೇ ನಾವು ಹೇಳುವಂತ ಜಾತಿ ಅಥವಾ ನಾವು ಹೇಳುವಂತ ಧರ್ಮ ಆ ಪಟ್ಟಿಯಲ್ಲಿ ಇಲ್ಲ ಇದ್ರೆ ಕೋಡ್ ಬರುತ್ತೆ, ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇತರರಲ್ಲಿ ಬರ್ಬೋದು, ಅಷ್ಟೇ ಬರುತ್ತೆ. ಅದಕ್ಕೆ ಇವರೇ ಪಟ್ಟಿ ಮಾಡಿಬಿಟ್ಟಿದ್ದಾರೆ, ಹೊಸ ಜಾತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ, ಧರ್ಮವನ್ನು ಹೊಡೆಯಲ್ಪಟ್ಟಿದ್ದಾರೆ. ಈ ರೀತಿಯಾದಂತಹ ಸುಳ್ಳು ಆರೋಪ ಇದೆಯಲ್ಲ, ಇದು ಭಾರತೀಯ ಜನತಾ ಪಕ್ಷ ಮತ್ತು RSSನ ಹಳೇ ಐತಿಹಾಸಿಕವಾದಂತಹ ಒಂದು ಚಾಳಿ. ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರಗೌಡ ಮಾತನಾಡಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಮೊದಲೇ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು, ಬೂತ್ ಮಟ್ಟದಿಂದಲೇ ಪಕ್ಷ ಸಂಘಟನೆಗೊಳ್ಳಬೇಕು. ಎಲ್ಲ ಘಟಕಗಳು ಸೇರಿ ಪಕ್ಷಕ್ಕೆ ಬಲ ತುಂಬಬೇಕೆಂದು ಕರೆ ಕೊಟ್ಟರು. ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ
ಬ್ಯಾಕ್ವರ್ಡ್ ಕಮ್ಯುನಿಟಿ ಮಾತ್ರ ಒಂದು ಪರವಾಗಿ ಒಂದು ಇಟ್ಕೊಂಡು ಅಂತ. ಯಾಕೆ ಅಂತಂದ್ರೆ ಯಾವ್ದಾದ್ರು ಒಂದು ಪಾರ್ಟಿ ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಒಂದು ಶಕ್ತಿ ಸಿಕ್ತಿತ್ತು. ಅದರ ನಂತರ MLA ಮಾಡಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾತ್ರ ನೀವೆಲ್ಲರೂ ಕೈ ಜೋಡಿಸಿರೋದ್ರಿಂದ ನಾವಿಬ್ರು ಶಾಸಕರಾಗಿ ಅದಕ್ಕೋಸ್ಕರ ನಿಮ್ಗೆಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮಧು ಬಂಗಾರಪ್ಪನವರು ಇಡೀ ಸ್ಟೇಟ್ ಅಲ್ಲಿ ಒಂದು ಜವಾಬ್ದಾರಿ ಕೊಟ್ಟವ್ರೆ. ಪೃಥ್ವಿ ಅಣ್ಣರಿಗೂ ಮೊನ್ನೆ ಅವ್ರು ಕರ್ಸಿ ಮಾತಾಡೋರೆ ನೋಡಿ. ಎಲ್ಲಾ ರೀತಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ OBC ವರ್ಗದ ಸಮಾವೇಶ ಸಂಘಟನೆಗಳು ನಿರಂತರ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಚ್ಚರಿಕೆಯಾಗಿ ಕಾರ್ಯಕ್ರಮ ಮಾಡಬೇಕು. ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಯಾವ ಡೇಟ್ ಫಿಕ್ಸ್ ಮಾಡಿ ಎಲ್ಲಾ ಕಡೆಯಲ್ಲಿ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಕಾರ್ಯಕರ್ತರ ನೇತೃತ್ವದಲ್ಲಿ ನಮ್ಮ OBC ಘಟಕದಕ್ಕೆ ಒಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲಿ ಮಾಡಿದ್ರೆ ನನ್ನ ಅನಿಸಿಕೆ ಕಾರ್ಯಕರ್ತರ ಅಂದ್ರೆ ಒಂದು ರೀತಿ ಸಮಸ್ಯೆಗಳು ಹೇಳ್ಕೊಳಕ್ಕೆ ಹಂಚ್ಕೊಳಕ್ಕೆ ಒಂದು ಅವಕಾಶ ಸಿಗ್ತದೆ. ನೀವು ಯಾವ ಡೇಟ್ ಕೊಡ್ತೀರ ದಸರಾ ನಂತರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಪಾರ್ಟಿಗೆ ಬಲವಂತ ಸಿಕ್ಕಕ್ಕೆ ಒಂದು ಶಕ್ತಿ ಸಿಕ್ಕಕ್ಕೆ ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ಸಮಾಜದ ಹಿಂದುಳಿದ ವರ್ಗದವರು, ಶೋಷಿತರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಪಂಗಡದವರನ್ನು ಗುರುತಿಸುವ ಏಕೈಕ ಪಕ್ಷ ಕಾಂಗ್ರೆಸ್ ಎಂದು ಮಾಜಿ MLC ಅರುಣ್ ಮಾಚಯ್ಯ ಹೇಳಿದರು. ಈ ರಾಷ್ಟ್ರದಲ್ಲಿ ಯಾರಾದ್ರೂ ಒಂದು ಪಕ್ಷ ಹಿಂದುಳಿದ ವರ್ಗದವರನ್ನ, ಜೊತೆಯಲ್ಲಿ ಸಮಾಜದಲ್ಲಿ ಶೋಷಿತ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ, ಪರಿಶಿಷ್ಟ ಜಾತಿ ಪಂಗಡದವರನ್ನ ಗುರುತಿಸುವಂತ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಲ್ಲದೆ ಬೇರೆ ಯಾವ ಪಕ್ಷವೂ ಸಹ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಸಂದರ್ಭ ಈ ಹಿಂದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಅಪ್ರು ರವೀಂದ್ರ ಮತ್ತೆ ಕಾಂಗ್ರೆಸ್ಗೆ ಮರಳಿದ್ದು, ಅವರೊಂದಿಗೆ 149 ಮಂದಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಸಚಿವ ಬೋಸರಾಜ್ ಹಾಗೂ ಶಾಸಕರು ಪಕ್ಷದ ಶಾಲು ಹಾಕಿ ಬರಮಾಡಿಕೊಂಡರು. ಈ ವೇಳೆ ಮಾತನಾಡಿದ ಅಪ್ರು ರವೀಂದ್ರ, ಬಿಜೆಪಿ ಪಕ್ಷದಲ್ಲಿ ಯುವಕರು ಕಾರ್ಯಕರ್ತರನ್ನು ದುಡಿಸಿಕೊಳ್ತಾರೆ ಹೊರತು ಅವಕಾಶ ನೀಡಲ್ಲ. ಇದರಿಂದ ನೊಂದು ಬಿಜೆಪಿ ತೊರೆದಿದ್ದೇನೆಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬುವ ಜೊತೆಗೆ ಪಕ್ಷಕ್ಕೆ ಕಪ್ಪು ಚುಕ್ಕೆ ಬರದಂತೆ ನೋಡಿಕೊಳ್ಳುವೆ ಎಂದರು. ಮುಲಾಜಿಲ್ಲದೆ ಹಿಂದುಗಡೆ ನಿಲ್ಲದೆ ಮುಂದುಗಡೆ ನಿಲ್ಲದೆ ನೇರವಾಗಿ ಬಂದಿದ್ದಾರೆ. ಯಾಕೆಂದ್ರೆ ಬಿಜೆಪಿಯಿಂದ ಸದಸ್ಯರು ಬರಬೇಕಾದ್ರೆ ಬಹಳ ಕಷ್ಟ, ಅದು ನನಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಅನುಭವ ಎಲ್ಲ ಟ್ರೈನಿಂಗ್ ಆಗಿ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ ನಾನು ಒಂದೆರಡೇ ವಿಷಯ ಮಾತಾಡೋದು ಅಷ್ಟೇ, ಜಾಸ್ತಿ ಮಾತಾಡಕ್ಕಿಲ್ಲ. ಬಿಜೆಪಿಯಲ್ಲಿ ಪಕ್ಷದಲ್ಲಿ ಯುವಕರನ್ನು ದುಡಿಸ್ಕೊಳ್ತಾರೆ, OBC ಅವ್ರನ್ನು ದುಡಿಸ್ಕೊಳ್ತಾರೆ. ಆದರೆ ಅವ್ರನ್ನ ಆ ಲೆವೆಲ್ಗೆ ತರುವಂತೆ ಇಲ್ಲ. ಅದೊಂದು ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ, ಅದು ಗ್ಯಾರಂಟಿ ನಾನು ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಾವು 10 ಜನರ ಮಧ್ಯದಲ್ಲಿದ್ರು 10 ಜನರನ್ನ ಬೆಳೆಸ್ಕೊಂಡು ಹೋಗ್ತೀವಿ. ಆದ್ರೆ ಬಿಜೆಪಿಯಲ್ಲಿ ಅದು ಆಗಕ್ಕಿಲ್ಲ. ಅದೊಂದು ನನಗೆ ವಿಷಯ ಆಗಿ ನಾನು ನೊಂದು ನಾನು ಕಾಂಗ್ರೆಸ್ಗೆ ನಾನು ಈಗ ಎಷ್ಟು ಸಂತೋಷ ಆಯ್ತದೆ ಅಂತ ಹೇಳಿದ್ರೆ ನನ್ನ ಎಲ್ಲ ಯುವ ಪಡೆ ಒಟ್ಟಿಗೆ ಇದ್ದಾರೆ. ಅದೊಂದು ಖುಷಿ ಆಯ್ತು ನನಗೆ. ಆಗ ಕೆಲಸ ಮಾಡಿದ್ದು ನನ್ನ ಒಂದ್ಸಲ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿ 2ನೇ ಸಲ ನಾನು ಗುರುತಿಸಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ರು. ಆದ್ರೆ ಏನೋ ಒಂದು ಸಣ್ಣ ನೋವು, ಏನೋ ಒಂದು ಆಯ್ತು, ಒಂದು ಸಣ್ಣ ಅಹಿತಕರ ಘಟನೆ, ಸಣ್ಣ ವಿಷಯ. ಅದು ಅಲ್ಲದೆ ಬೇರೆ ಏನೋ ನಾನು ಮನಸ್ಸಿಗೆ ನೋವು ಮಾಡ್ಕೊಂಡು ಹೋದವನಲ್ಲ. ನಾನು ನನ್ನ ಪೊಣ್ಣಂದು ಒಂದು 4-5 ಸಲ ನಾವು ಸಿಟ್ಟಿಂಗ್ ಕೂರುವಾಗ, ನಾನು ಬ್ಲಾಕ್ ಅಧ್ಯಕ್ಷ ಆಗಿರುವಾಗ ಏನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ನಮ್ಮ ಪೊಣ್ಣನ ಸರ್ ಮುಂದೆ ಇಟ್ಟಿದ್ದೀನಿ. ನಾನು ಏನೆಲ್ಲ ಮಾಡಿದ್ದೀನಿ, ಆ ಲೆಟರ್ ಬೇಡ ಅಂತ ಹೇಳಿದ್ದು ಎಲ್ಲ ನಾನು ಇಟ್ಟುಕೊಂಡಿದ್ದೀನಿ. ಬೇರೆ ಯಾರಾದ್ರೂ ಅದನ್ನು ಎಸಿತಿದ್ರು. ಆ ಪ್ಯಾಕಿಂಗ್ ಹಾಗೇನೆ ಇಟ್ಟು ಅವರಿಗೆ ನೆನ್ನೆ ತೋರಿಸಿದೆ. ಸರ್, ನಾನು 2 ಸಲ ಬ್ಲಾಕ್ ಪ್ರೆಸಿಡೆಂಟ್ ಆಗಿರುವಾಗ ಏನೆಲ್ಲ ಕೆಲಸ ಮಾಡಿದ್ದೀನಿ, ಯಾವುದೆಲ್ಲ ಇಟ್ಟಿದ್ದೀನಿ ಸರ್ ನಾನು ತೋರಿಸಿದ್ದೀನಿ. ಕಾಂಗ್ರೆಸ್ಗೆ ಒಳ್ಳೆ ಒಂದು ಸತ್ಯವನ್ನು ತುಂಬುವಂತ ಕೆಲಸವನ್ನು ಖಂಡಿತ ನಾನು ಮಾಡ್ತೀನಿ. ಯಾವುದೊಂದು ಕಪ್ಪು ಚುಕ್ಕಿ ಬರೋದಾಗೆ ನಾನು ಮಾಡ್ತೀನಿ. ಮೊದಲು ನಾನು ಕೆಲಸ ಮಾಡೋದು ಅಷ್ಟೇ, ಒಂದು ಕಪ್ಪು ಚುಕ್ಕಿ ಬರೋದಾಗೆ ನಾನು ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಇನ್ನೂ ಮುಂದಕ್ಕೂ ನಾನು ಅದನ್ನು ಮಾಡಿ ನಿಮ್ಮ ಹೆಸರನ್ನು ಖಂಡಿತ ನಾನು ಮುಂದೆ ತರ್ತೇನೆ ಅಂತೇಳಿ ನನ್ನ 2 ಮಾತು. ಸಭೆಯಲ್ಲಿ ಕಾಂಗ್ರೆಸ್ ಹಿಂದುಳಿದ ಘಟಕದ ಜಿಲ್ಲಾಧ್ಯಕ್ಷ ಪ್ರತ್ಯು, ಬ್ಲಾಕ್ ಅಧ್ಯಕ್ಷ ಜಗದೀಶ್, ಕೆಪಿಸಿಸಿ ಕಾರ್ಯದರ್ಶಿ ರಮನಾಥ್, ವಕ್ತಾರ ತೆನ್ನಿರಮೈನ ಮತ್ತಿತರರು ಇದ್ದರು.